ಆತ್ಮೀಯ ವಿದ್ಯಾರ್ಥಿ ಸ್ನೇಹಿತರೆ, ನಾನು ನಿಮ್ಮ ಮಹಾಬಲೇಶ್ವರ ಗೌಡ. ಸೊ ನೀವು ನೋಡ್ತಾ ಇದ್ದೀರಾ ನನ್ನ ಅಕೌಂಟೆನ್ಸಿಗೆ ಸಂಬಂಧಪಟ್ಟ ಹಾಗೆ MG ಎಟ್ ಅಕೌಂಟೆನ್ಸಿ ಯೂಟ್ಯೂಬ್ ಚಾನಲ್ ಅನ್ನು. ಸೊ ಈ ಚಾನಲ್ ಮುಖಾಂತರ ನಾನು ಏನು ಮಾಡಿದ್ದೀನಿ ಅಂದರೆ ಆಲ್ರೆಡಿ ಒಂದು 6 ಮಾರ್ಕ್ಸ್ ಕ್ವಶನ್ ಅನ್ನು ಸಾಲ್ವ್ ಮಾಡಿದ್ದೀನಿ. ಸೊ ತಾವೆಲ್ಲ ಅದನ್ನು ನೋಡಿರ್ತೀರಾ. ನಾನು ನಿಮಗೆ ಬಹಳ ದಿನಗಳಿಂದ ಹೇಳ್ತಾ ಇದ್ದೆ, ಒಂದು ಅಕೌಂಟೆನ್ಸಿಗೆ ಸಂಬಂಧಪಟ್ಟ ಹಾಗೆ ಒಂದು ನೋಟ್ಸ್ ಅನ್ನ ರೆಡಿ ಮಾಡಿ ಅದರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ ಅಂತ. ಸೊ ಆಲ್ರೆಡಿ ನಿಮಗೆ ಆ ನೋಟ್ಸ್ ರೆಡಿ ಆಗಿದೆ. ಸೊ ಇದಕ್ಕೆ ಸಂಬಂಧಪಟ್ಟಾಗಿ ಇವತ್ತು ನಾನು ವಿಡಿಯೋ ಕೂಡ ಮಾಡ್ತಾ ಇದ್ದೀನಿ. ಸೊ ಇದನ್ನ ವಿಡಿಯೋ ಮಾಡೋದಕ್ಕಿಂತ ಮುಂಚೆ ನಿಮಗೆ ಸೆಕೆಂಡ್ ಇಯರ್ ಅಲ್ಲಿ ಟೋಟಲ್ ಆಗಿ ಅಕೌಂಟೆನ್ಸಿಗೆ ಎಷ್ಟು ಮಾರ್ಕ್ಸ್ ಇರುತ್ತೆ ಅನ್ನೋದನ್ನ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಟೋಟಲ್ ಆಗಿ ಸೆಕೆಂಡ್ ಇಯರ್ ಅಕೌಂಟೆನ್ಸಿಗೆ ಬಂದು 100 ಮಾರ್ಕ್ಸ್ ಇರುತ್ತೆ. ಸೊ ಈ 100 ಮಾರ್ಕ್ಸ್ ಅಲ್ಲಿ 80 ಮಾರ್ಕ್ಸ್ ಅನ್ನು ನಾವು ಥಿಯರಿ ಬರಿಬೇಕಾಗುತ್ತೆ. ರಿಮೈನಿಂಗ್ 20 ಮಾರ್ಕ್ಸ್ ಇಂಟರ್ನಲ್ಸ್ ಇರುತ್ತೆ. ಸೊ ಈ ರಿಮೈನಿಂಗ್ 20 ಮಾರ್ಕ್ಸ್ ಅನ್ನ ಹೇಗೆ ಇಂಟರ್ನಲ್ ಆಗಿ ಕನ್ಸಿಡರ್ ಮಾಡ್ತಾರೆ ಅಂದ್ರೆ, ಸೊ 10 ಮಾರ್ಕ್ಸ್ ಅನ್ನ ಅಸೈನ್ಮೆಂಟ್ ಕೊಟ್ಟಿರ್ತಾರೆ, ಒಂದಿಷ್ಟು ಟಾಪಿಕ್ ಕೊಟ್ಟಿರ್ತಾರೆ. ಅದಕ್ಕೆ ಸಂಬಂಧಪಟ್ಟಾಗಿ ನಾವು ಬ್ಲೂ ಬುಕ್ ಅಲ್ಲಿ ಅಸೈನ್ಮೆಂಟ್ ಅನ್ನು ಕಂಪ್ಲೀಟ್ ಆಗಿ ಬರೆದು ಅದಕ್ಕೆ ಸಂಬಂಧಪಟ್ಟಾಗಿ ಪಿಕ್ಚರ್ ಗಳನ್ನು ಕೂಡ ಪೇಸ್ಟ್ ಮಾಡಿ ಅದನ್ನ ನೀಟಾಗಿ ಬರಿಬೇಕು. ಸೊ ಅದಕ್ಕೆ 10 ಮಾರ್ಕ್ಸ್ ಇರುತ್ತೆ. ಸೊ ರಿಮೈನಿಂಗ್ 10 ಮಾರ್ಕ್ಸ್ ಯಾವ ರೀತಿ ಇಂಟರ್ನಲ್ ಮಾರ್ಕ್ಸ್ ಆಗಿ ಕನ್ಸಿಡರ್ ಆಗುತ್ತೆ ಅಂದ್ರೆ, ಸೊ ರಿಮೈನಿಂಗ್ 10 ಮಾರ್ಕ್ಸ್ಗೆ ಫಸ್ಟ್ ಟೆಸ್ಟ್ ಮತ್ತೆ ಮಿಡ್ ಟರ್ಮ್ ಮತ್ತೆ ಸೆಕೆಂಡ್ ಟೆಸ್ಟ್, ಸೊ ಈ ಮೂರನ್ನು ಕನ್ಸಿಡರ್ ಮಾಡಿ, ಈ ಮೂರಲ್ಲೂ ನೀವು ತಗೊಂಡಿರೋ ಮಾರ್ಕ್ಸ್ ಅನ್ನ ಕನ್ಸಿಡರ್ ಮಾಡಿ ಅದರಲ್ಲಿ ಬೆಸ್ಟ್ ಆಫ್ 2 ಮಾರ್ಕ್ಸ್ ಅನ್ನ ಇಂಟರ್ನಲ್ ಆಗಿ ಕನ್ಸಿಡರ್ ಮಾಡ್ತಾರೆ. ಅದು ಹೇಗೆ ಅಂದ್ರೆ, ನಿಮ್ಗೆ ಫಸ್ಟ್ ಟೆಸ್ಟ್ ಅಲ್ಲಿ ನೀವು ಎಷ್ಟು ಹೈಯೆಸ್ಟ್ ಮಾರ್ಕ್ಸ್ ತಗೊಂಡಿರ್ತೀರಿ, ಮತ್ತೆ ಮಿಡ್ ಟರ್ಮ್ ಅಲ್ಲಿ ಎಷ್ಟು ಹೈಯೆಸ್ಟ್ ಮಾರ್ಕ್ಸ್ ತಗೊಂಡಿರ್ತೀರಿ, ಮತ್ತೆ ಸೆಕೆಂಡ್ ಟೆಸ್ಟ್ ಅಲ್ಲಿ ಎಷ್ಟು ಹೈಯೆಸ್ಟ್ ಮಾರ್ಕ್ಸ್ ತಗೊಂಡಿರ್ತೀರಿ. ಫಾರ್ ಎಕ್ಸಾಂಪಲ್, ನೀವು ಫಸ್ಟ್ ಟೆಸ್ಟ್ ಮತ್ತೆ ಮಿಡ್ ಟರ್ಮ್ ಅಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ತಗೊಂಡಿದ್ರೆ ಸೊ ಅದರಲ್ಲಿ ಅವಾರ್ಡ್ ಅನ್ನ ಕನ್ಸಿಡರ್ ಮಾಡ್ತಾರೆ. ಅಂದ್ರೆ ಬೆಸ್ಟ್ ಆಫ್ 2 ಅನ್ನ ಕನ್ಸಿಡರ್ ಮಾಡಿ ಅದನ್ನ ಗ್ರೇಡ್ ಆಗಿ ಕನ್ವರ್ಟ್ ಮಾಡ್ತಾರೆ. ಸೊ ಅದನ್ನ ಗ್ರೇಡ್ ಆಗಿ 10 ಗೆ ಕನ್ವರ್ಟ್ ಮಾಡ್ತಾರೆ. ಸೊ ಅವಾಗ ಏನಾಗುತ್ತೆ, ಇಲ್ಲಿ ನಿಮ್ಗೆ ಬ್ಲೂ ಬುಕ್ ಅಲ್ಲಿ ಅಂದ್ರೆ ಅಸೈನ್ಮೆಂಟ್ ಅಲ್ಲಿ 10 ಮಾರ್ಕ್ಸ್ ಪ್ಲಸ್ ಈ 3 ಎಕ್ಸಾಮ್ಗಳದ್ದು 10 ಮಾರ್ಕ್ಸ್ ಅನ್ನ ಕನ್ಸಿಡರ್ ಮಾಡಿ, ಸೊ ಅಲ್ಲಿಗೆ ನಿಮ್ಗೆ 20 ಮಾರ್ಕ್ಸ್ ಆಗುತ್ತೆ. ಇದು ರಿಮೈನಿಂಗ್ ನಿಮ್ಗೆ 20 ಮಾರ್ಕ್ಸ್ ಗೆ, ಸೊ ಇಂಟರ್ನಲ್ಸ್ ಗೆ ಸಂಬಂಧಪಟ್ಟಾಗಿರೋ ಮಾರ್ಕ್ಸ್. ಸೊ ಈಗ ನಾನು ಆಲ್ರೆಡಿ ಹೇಳಿದಾಗೆ ನಾನು ಒಂದು ನೋಟ್ಸ್ ಅನ್ನ ರೆಡಿ ಮಾಡಿದ್ದೀನಿ, ಅದ್ರ ಸಂಬಂಧಪಟ್ಟಾಗಿ ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ನಲ್ಲ. ಸೊ ನೋಟ್ಸ್ ರೆಡಿ ಆಗಿದೆ. ಸೊ ಇದು ಟೋಟಲ್ ಆಗಿ ನಿಮ್ಗೆ 216 ಪೇಜಸ್ ಇದೆ. ಮತ್ತೆ ಇದಕ್ಕೆ ಸ್ಪೈರಲ್ ಕೂಡ ಮಾಡಿದ್ದೀನಿ. ನೋಟ್ಸ್ ತುಂಬಾ ನೀಟ್ ಆಗಿದೆ, ಅಪ್ ಟು ಡೇಟ್ ಆಗಿದೆ. ಸೊ ಅಕಾರ್ಡಿಂಗ್ ಟು ಸಿಲೆಬಸ್ ಪ್ರಕಾರ ಇದೆ. ಸೊ ಹಾಗಾದ್ರೆ ಈ ನೋಟ್ಸ್ ಅಲ್ಲಿ ಏನೇನ್ ಇನ್ಕ್ಲೂಡ್ ಆಗಿದೆ, ಏನೇನ್ ಕಂಟೆಂಟ್ಸ್ ಇದೆ ಅನ್ನೋದನ್ನ ಒಂದ್ಸಲ ನೀಟಾಗಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಫಸ್ಟ್ ನಿಮ್ಗೆ ಅದಕ್ಕಿಂತ ಮುಂಚೆ ನಿಮ್ಗೆ ಥಿಯರಿಗೆ 26 ಮಾರ್ಕ್ಸ್ ಇರುತ್ತೆ. ಸೊ ಥಿಯರಿಗೆ 26 ಮಾರ್ಕ್ಸ್ ಇರುತ್ತೆ. ಹಾಗೆ ರಿಮೈನಿಂಗ್ 54 ಮಾರ್ಕ್ಸ್ ಏನಿರುತ್ತೆ ಅದು 6 ಮಾರ್ಕ್ಸ್ ಮತ್ತೆ 12 ಮಾರ್ಕ್ಸ್ ಗೆ ಸಂಬಂಧಪಟ್ಟಾಗಿರೋ ಮಾರ್ಕ್ಸ್ ಆಗಿರುತ್ತೆ. ಸೊ ಕಂಪ್ಲೀಟ್ ಥಿಯರಿ ಬಂದು ನಿಮಗೆ 26 ಮಾರ್ಕ್ಸ್ ಮಾತ್ರ ಇರೋದು. ಸೊ ಈ ನೋಟ್ಸ್ ಅಲ್ಲಿ ನಿಮಗೆ ಈಗ 26 ಮಾರ್ಕ್ಸ್ ಗೆ ಸಂಬಂಧಪಟ್ಟಾಗ ಏನೇನಿರುತ್ತೆ ಮತ್ತೆ 54 ಮಾರ್ಕ್ಸ್ ಗೆ ಸಂಬಂಧಪಟ್ಟಾಗ ಏನೇನಿರುತ್ತೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಫಸ್ಟ್ ನಿಮ್ಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. ಸೊ ಇದನ್ನ ಚೂಸ್ ದ ರೈಟ್ ಆನ್ಸರ್ ಕೂಡ ಅಂತ ಹೇಳ್ತಾರೆ. ಸೊ ಎರಡು ಒಂದೇ, ಮಲ್ಟಿಪಲ್ ಚಾಯ್ಸ್ ಮತ್ತು ಚೂಸ್ ದ ರೈಟ್ ಆನ್ಸರ್, ಸೊ ಎರಡು ಒಂದೇ ಆಗಿರುತ್ತೆ. ಇದು ಟೋಟಲ್ ಆಗಿ ನಿಮ್ಗೆ 5 ಮಾರ್ಕ್ಸ್ ಇರುತ್ತೆ. ಅಂದ್ರೆ 5 ಕ್ವಶನ್ಸ್ ಅನ್ನ ಕೇಳಿರ್ತಾರೆ. ಇದರಲ್ಲಿ ಯಾವುದೇ ರೀತಿ ಆಪ್ಷನ್ಸ್ ನಿಮ್ಗೆ ಇರೋದಿಲ್ಲ. ಸೊ ಇದು ಕಂಪಲ್ಸರಿ ಕ್ವಶನ್ಸ್ ಆಗಿರುತ್ತೆ. ನೀವು 5 ಕ್ವಶನ್ಗೂ ಕೂಡ ಅಟೆಂಡ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಬಂದು ನಿಮ್ಗೆ ಫಿಲ್ ಇನ್ ದ ಬ್ಲಾಂಕ್ಸ್ ಇರುತ್ತೆ. ಸೊ ಇದು ಕೂಡ ನಿಮ್ಗೆ 5 ಕ್ವಶನ್ಸ್ ಅನ್ನ ಕೇಳಿರ್ತಾರೆ. 5 ಕ್ವಶನ್ಸ್ಗೂ ನೀವು ಕಂಪಲ್ಸರಿಯಾಗಿ ಆನ್ಸರ್ ಮಾಡಬೇಕಾಗತ್ತೆ. ಇದರಲ್ಲೂ ಕೂಡ ಯಾವುದೇ ರೀತಿ ಆಪ್ಷನ್ಸ್ ಇರೋದಿಲ್ಲ. ಸೊ ಅಲ್ಲಿಗೆ ಮಲ್ಟಿಪಲ್ ಚಾಯ್ಸ್ಗೆ 5 ಮಾರ್ಕ್ಸ್, ಫಿಲ್ ಇನ್ ದ ಬ್ಲಾಂಕ್ಸ್ಗೆ 5 ಮಾರ್ಕ್ಸ್, 10 ಆಯ್ತು. ಸೊ ರಿಮೈನಿಂಗ್ ಮ್ಯಾಚ್ ದ ಫಾಲೋವಿಂಗ್ಸ್ ಇರುತ್ತೆ. ಇಲ್ಲೂ ಕೂಡ 5 ಕಂಟೆಂಟ್ಸ್ ಅನ್ನ ಕೇಳಿರ್ತಾರೆ. ಸೊ ಇದು ಕೂಡ ಕಂಪಲ್ಸರಿ ಕ್ವಶನ್ ಆಗಿರೋದ್ರಿಂದ 5 ಕ್ವಶನ್ಸ್ಗೆ 5 ಮಾರ್ಕ್ಸ್ ಇರುತ್ತೆ. ಸೊ ಅಲ್ಲಿಗೆ ಮ್ಯಾಚ್ ದ ಫಾಲೋವಿಂಗ್ಸ್ ಅನ್ನು ಸೇರಿಸಿದ್ರೆ ನಿಮ್ಗೆ 15 ಮಾರ್ಕ್ಸ್ ಆಯ್ತು. ನೆಕ್ಸ್ಟ್ ವೆರಿ ಶಾರ್ಟ್ ಆನ್ಸರ್ಸ್ ಅಂತ ಅಂದ್ರೆ 1 ಮಾರ್ಕ್ ಕ್ವಶನ್ಸ್ ಇದು. ಸೊ ಇದನ್ನು ಕೂಡ ನಿಮ್ಗೆ 5 ಕೇಳಿರ್ತಾರೆ. ಕಂಪಲ್ಸರಿ ಆಗಿ ನೀವು 5 ಕ್ವಶನ್ಸ್ಗೂ ಕೂಡ ಅಟೆಂಡ್ ಮಾಡಬೇಕಾಗುತ್ತೆ. ಸೊ ಅಲ್ಲಿಗೆ ನಿಮಗೆ 20 ಮಾರ್ಕ್ಸ್ ಆಯ್ತು. ರಿಮೈನಿಂಗ್ ನಿಮಗೆ 2 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ. ಬಟ್ ಇಲ್ಲಿ ಮಾತ್ರ ನಿಮಗೆ ಟೋಟಲ್ ಆಗಿ 5 ಕ್ವಶನ್ಸ್ ಅನ್ನ ಕೇಳಿರ್ತಾರೆ. ಔಟ್ ಆಫ್ 5 ಅಲ್ಲಿ ನೀವು ಯಾವ ಆನ್ಸರ್ ಓನ್ಲಿ 3 ಕ್ವಶನ್ಸ್, 3 ಕ್ವಶನ್ಸ್ ಗೆ ಮಾತ್ರ ನೀವು ಆನ್ಸರ್ ಮಾಡಬೇಕು. ಬಟ್ 3 ಕ್ವಶನ್ಸ್ ಗೆ ನಿಮ್ಗೆ 2 ಮಾರ್ಕ್ಸ್ ಇರೋದ್ರಿಂದ ಸೊ ಟೋಟಲ್ ಆಗಿ ನಿಮ್ಗೆ 6 ಮಾರ್ಕ್ಸ್ ಆಗುತ್ತೆ. ಅಲ್ಲಿಗೆ ಮಲ್ಟಿಪಲ್ ಚಾಯ್ಸು, ಫಿಲ್ ಇನ್ ದ ಬ್ಲಾಂಕ್ಸ್, ಮ್ಯಾಚ್ ದ ಫಾಲೋವಿಂಗ್ಸ್ ಮತ್ತೆ ವೆರಿ ಶಾರ್ಟ್ ಆನ್ಸರ್ ಮತ್ತೆ 2 ಮಾರ್ಕ್ಸ್ ಕ್ವಶನ್ಸ್ ಅನ್ನ ಸೇರಿದ್ರೆ ಟೋಟಲ್ ಆಗಿ ನಿಮಗೆ 26 ಮಾರ್ಕ್ಸ್ ಆಗುತ್ತೆ. ಸೊ ಅಂದ್ರೆ ನಾನು ಕೊಟ್ಟಿರೋ ನೋಟ್ಸ್ ಅಲ್ಲಿ ನಿಮಗೆ 26 ಮಾರ್ಕ್ಸ್ ಇರುತ್ತೆ. ಸೊ ಅದರ ಜೊತೆಗೆ ಮತ್ತೆ ಈ ನೋಟ್ಸ್ ಅಲ್ಲಿ ಏನೇನಿದೆ ಅಂದ್ರೆ ನಿಮ್ಗೆ 6 ಮಾರ್ಕ್ಸ್ ಸಮ್ಗೆ ಸಂಬಂಧಪಟ್ಟ ಹಾಗೆ ಕ್ವಶನ್ಸ್ ಇರುತ್ತೆ. ಯಾಕೆಂದ್ರೆ ನಾನು PU ಬೋರ್ಡಿನ ಕ್ವಶನ್ ಬ್ಯಾಂಕ್ ಅಲ್ಲಿರೋ ಕ್ವಶನ್ ಬ್ಯಾಂಕ್ ಅನ್ನ ಆಸ್ ಇಟ್ ಈಸ್ ನಾನು ನಿಮ್ಗೆ ಅಲ್ಲಿ ಆಡ್ ಮಾಡಿದ್ದೀನಿ. ಸೊ ಅದರ ಜೊತೆಗೆ ನಿಮ್ಗೆ 12 ಮಾರ್ಕ್ಸ್ ಕ್ವಶನ್ಸ್ ಕೂಡ ಇರುತ್ತೆ. ಯಾಕೆಂದ್ರೆ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ
ಸಾಮಾನ್ಯವಾಗಿ ಅಕೌಂಟೆನ್ಸಿಯಲ್ಲಿ ಏನಾಗುತ್ತೆ ಅಂದ್ರೆ ಕ್ವಶನ್ ಬರಲಿಕ್ಕೆ 10 to 15 ಮಿನಿಟ್ಸ್ ಟೈಮ್ ತಗೊಳುತ್ತೆ. ಸೊ ನಮ್ಗೆ ಏನಾಗುತ್ತೆ, ಮಿನಿಮಮ್ ಒಂದು ಸಮ್ಮನ್ನ ಕಂಪ್ಲೀಟ್ ಮಾಡಬೇಕು ಅಂದ್ರೆ 1 ಅವರ್ ಇಲ್ಲ 2 ಅವರ್ ಮಿನಿಮಮ್ ಬೇಕಾಗುತ್ತೆ. ಸೊ ಹಾಗಾಗಿ ನಾನೇನ್ ಮಾಡ್ತಾ ಇದ್ದೀನಿ ಅಂದ್ರೆ ಕ್ವಶನ್ಸ್ ಬ್ಯಾಂಕ್ ಅನ್ನ ನಿಮ್ಗೆ ಕೊಟ್ರೆ ಅದರಲ್ಲಿರೋ ಕ್ವಶನ್ ಅನ್ನ ನೋಡ್ಕೊಂಡು ನೀವು ಡೈರೆಕ್ಟ್ ಆಗಿ ಸೊಲ್ಯೂಷನ್ ಬರೀಬಹುದು. ಸೊ ಹಾಗಾಗಿ ನಾನು 6 ಮಾರ್ಕ್ಸ್ ಮತ್ತೆ 12 ಮಾರ್ಕ್ಸ್ ಕ್ವಶನ್ ಅನ್ನ ಆಸ್ ಇಟ್ ಈಸ್ ಏನು PU ಬೋರ್ಡಿನ ಮಾಡೆಲ್ ಕ್ವಶನ್ ಬ್ಯಾಂಕ್ ಇದೆಯಲ್ಲ, ಸೊ ಆ ಕ್ವಶನ್ ಬ್ಯಾಂಕ್ ಅಲ್ಲಿ ಇರೋದನ್ನ ಆಡ್ ಮಾಡಿದಿರಿ. ಸೊ ಅದ್ರ ಜೊತೆಗೆ ಈ ನೋಟ್ಸ್ ಅಲ್ಲಿ ಇನ್ನೇನಿರುತ್ತೆ ಅಂದ್ರೆ ಲಾಸ್ಟ್ ಇಯರ್ ಇಂಟರ್ನಲ್ ಟೆಸ್ಟ್ ಅಂದ್ರೆ ಫಸ್ಟ್ ಟೆಸ್ಟಿನ ಕ್ವಶನ್ ಪೇಪರ್ ಅನ್ನ ಒಂದು ಮಾಡೆಲ್ ಆಗಿ ಇಟ್ಟಿದ್ದೀನಿ. ಸೊ ಅದರ ಜೊತೆಗೆ ಲಾಸ್ಟ್ ಇಯರ್ ಮಿಡ್ ಟರ್ಮಿನ ಒಂದು ಕ್ವಶನ್ ಪೇಪರ್ ಅನ್ನ ಮಾಡೆಲ್ ಆಗಿ ಇಟ್ಟಿದ್ದೀನಿ. ಹಾಗೆ ಲಾಸ್ಟ್ ಇಯರ್ ಸೆಕೆಂಡ್ ಟೆಸ್ಟಿನ ಒಂದು ಕ್ವಶನ್ ಪೇಪರ್ ಅನ್ನು ಕೂಡ ಇಟ್ಟಿದ್ದೀನಿ. ಅದರ ಜೊತೆಗೆ ಲಾಸ್ಟ್ ಇಯರ್ ಪ್ರಿಪರೇಟರಿ ಎಕ್ಸಾಮಿನ ಕ್ವಶನ್ ಪೇಪರ್ ಇದೆ, ಲಾಸ್ಟ್ ಇಯರ್ ಎಕ್ಸಾಮ್ 1ನ ಕ್ವಶನ್ ಪೇಪರ್ ಇದೆ, ಲಾಸ್ಟ್ ಇಯರ್ ಎಕ್ಸಾಮ್ 2ನ ಕ್ವಶನ್ ಪೇಪರ್ ಗೆ ರೀಸೆಂಟ್ ಆಗಿ ಆಯ್ತಲ್ಲ, ಸೊ ಆ ಕ್ವಶನ್ ಪೇಪರ್ ಕೂಡ ಇದೆ. ಸೊ ಅದ್ರ ಜೊತೆಗೆ ನಮಗೆ ಲಾಸ್ಟ್ ಇಯರ್ ಏನ್ ಮಾಡಿದ್ರು ಅಂದ್ರೆ PU ಬೋರ್ಡ್ ಅಲ್ಲಿರೋ ಕ್ವಶನ್ ಬ್ಯಾಂಕ್ ಅನ್ನ ನೀವು ಮಾಡೆಲ್ ಆಗಿ ಇಟ್ಕೊಂಡು ಇದನ್ನೇ ಸ್ಟೂಡೆಂಟ್ ಗೆ ಪ್ರಾಕ್ಟೀಸ್ ಮಾಡಿ. ಸೊ ಇದರಲ್ಲಿರೋ ಕ್ವಶನ್ಸ್ ನಿಮ್ಗೆ ಆಲ್ಮೋಸ್ಟ್ ಬರುತ್ತೆ ಅಂದ್ರೆ ಈ ಅಕಾರ್ಡಿಂಗ್ ಟು ಸಿಲೆಬಸ್ ಇರೋದ್ರಿಂದ. ಸೊ ಇದನ್ನ ಕಂಪ್ಲೀಟ್ ಆಗಿ ಈ 3 ಮಾಡೆಲ್ ಕ್ವಶನ್ ಪೇಪರ್ ಅನ್ನ ಪ್ರಾಕ್ಟೀಸ್ ಮಾಡಿದ್ರೆ ಸ್ಟೂಡೆಂಟ್ ಗೆ ತುಂಬಾ ಹೆಲ್ಪ್ ಆಗುತ್ತೆ ಅನ್ನೋ ಗೈಡ್ಲೈನ್ಸ್ ಅನ್ನ ಕೊಟ್ಟಿದ್ರು. ಸೊ ಅದ್ರ ಪ್ರಕಾರ ನಾನು ಏನ್ ಮಾಡಿದೀನಿ ಅಂದ್ರೆ ಈ ಒಂದು ನೋಟ್ಸ್ ಅಲ್ಲಿ ಲಾಸ್ಟ್ ಇಯರ್ ಮಾಡೆಲ್ ಪೇಪರ್ 1 ಇದೆ, ಲಾಸ್ಟ್ ಇಯರ್ ಮಾಡೆಲ್ ಪೇಪರ್ 2 ಇದೆ, ಲಾಸ್ಟ್ ಇಯರ್ ಮಾಡೆಲ್ ಪೇಪರ್ 3 ಕೂಡ ಇದೆ. ಸೊ ಇದ್ರ ಜೊತೆಗೆ ಇನ್ನೇನಿದೆ ಅಂದ್ರೆ ಚಾಪ್ಟರ್ ವೈಸ್ ಏನಾಗಿದೆ ಅಂದ್ರೆ ಚಾಪ್ಟರ್ ವೈಸ್ ಮ್ಯಾಚ್ ದ ಫಾಲೋವಿಂಗ್ಸ್ ಇದೆ. ಸೊ ಅಂದ್ರೆ ಕಂಪ್ಲೀಟ್ ಆಗಿ 10 ಚಾಪ್ಟರ್ ಗೆ ಸಂಬಂಧಪಟ್ಟ ಮ್ಯಾಚ್ ದ ಫಾಲೋವಿಂಗ್ಸ್ ಕೂಡ ನಿಮ್ಗೆ ಈ ಕ್ವಶನ್ ಈ ನೋಟ್ಸ್ ಅಲ್ಲಿ ಆಡ್ ಆಗಿದೆ. ಸೊ ಅದ್ರ ಜೊತೆಗೆ ನಿಮ್ಗೆ 1 ಮಾರ್ಕ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಎಕ್ಸ್ಪ್ಯಾಂಡ್ ಮಾಡಿ ಅಬ್ರಿವೇಷನ್ ಬರೀರಿ ಅಂತ ಬರುತ್ತೆ, ಕ್ವಶನ್ ಎಕ್ಸ್ಪ್ಯಾಂಡ್ ಮಾಡಿ ಅಂತ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲಾ ಎಕ್ಸ್ಪ್ಯಾನ್ಷನ್ ಮತ್ತೆ ಅಬ್ರಿವೇಷನ್ ಕೂಡ ನಿಮ್ಗೆ ಲಾಸ್ಟ್ ಪೇಜ್ ಅಲ್ಲಿ ಸಿಗುತ್ತೆ. ಸೊ ಹಾಗಾಗಿ ಕಂಪ್ಲೀಟ್ ಆಗಿ ನಿಮ್ಗೆ ಥಿಯರಿಗೆ ಸಂಬಂಧಪಟ್ಟ ಹಾಗೆ ಕಂಪ್ಲೀಟ್ ಇರೋ ನೋಟ್ಸ್ ಅಕಾರ್ಡಿಂಗ್ ಟು ಸಿಲೆಬಸ್ ಇದೆ. ಸೊ ನಿಮ್ಗೆ 100% ಈ ನೋಟ್ಸ್ ಅನ್ನು ನೀವು ಸ್ಟಡಿ ಮಾಡಿದ್ರೆ 100% ನಿಮ್ಗೆ 26 ಮಾರ್ಕ್ಸ್ ಬಂದೇ ಬರುತ್ತೆ. ಸೊ ಅದಕ್ಕೆ ನಾನೇ ನಿಮ್ಗೆ ಗ್ಯಾರಂಟಿ ಕೊಡ್ತಾ ಇದ್ದೀನಿ. ಅದು ಹೇಗೆ ಅಂದ್ರೆ ಪ್ರಾಪರ್ ಆಗಿ ನೀವು ನೋಟ್ಸ್ ಅನ್ನ ಪ್ರಾಪರ್ ಆಗಿ ಯುಟಿಲೈಸ್ ಮಾಡ್ಕೊಳ್ಬೇಕು. ಸೊ ನೀವು ಕಂಪ್ಲೀಟ್ ಆಗಿ ಅಕಾರ್ಡಿಂಗ್ ಟು ಸಿಲೆಬಸ್ ಇರೋದ್ರಿಂದ ನೀವು ಈ ನೋಟ್ಸ್ ಅನ್ನ ಕಂಪ್ಲೀಟ್ ಆಗಿ ಪ್ರಾಕ್ಟೀಸ್ ಮಾಡಿದ್ರೆ ನೀವು ಥಿಯರಿಗೆ ಬೇರೆ ಯಾವ ನೋಟ್ಸ್ ಅನ್ನು ರೆಫರ್ ಮಾಡೋ ಅವಶ್ಯಕತೆ ಇರೋದೇ ಇಲ್ಲ. ಸೊ ನೀವು ಕಂಪ್ಲೀಟ್ ಆಗಿ ಈ ನೋಟ್ಸ್ ಅನ್ನ ಸ್ಟಡಿ ಮಾಡಿದ್ರೆ ನಿಮ್ಗೆ 26 ಮಾರ್ಕ್ಸ್ 100% ಬಂದೇ ಬರುತ್ತೆ. ಯಾಕಂದ್ರೆ ಥಿಯರಿಗೆ ಇರೋದು 26 ಮಾರ್ಕ್ಸ್ ಮಾತ್ರ. ಮತ್ತೆ ಇದು PU ಬೋರ್ಡಿನ ಅಕಾರ್ಡಿಂಗ್ ಟು ಸಿಲೆಬಸ್ ಮತ್ತೆ ಕ್ವಶನ್ ಬ್ಯಾಂಕ್ ಪ್ರಕಾರನೇ ನಾವು ಫ್ರೇಮ್ ಮಾಡಿರೋದ್ರಿಂದ ಸೊ ಎಲ್ಲೂ ಕೂಡ ನಿಮ್ಮ ಮಾರ್ಕ್ಸ್ ನಿಮ್ಗೆ ಮಿಸ್ ಆಗಲ್ಲ. ಬಟ್ ನೀವೇನ್ ಮಾಡ್ಬೇಕು, ಡೈಲಿ ಇದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಹಾಗಾಗಿ ನೀವು ಕಂಪ್ಲೀಟ್ ಆಗಿ ಬೇರೆ ಥಿಯರಿಗೆ ಯಾವುದೇ ನೋಟ್ಸ್ ಅನ್ನ ರೆಫರ್ ಮಾಡೋದು ಬೇಡ. ಸೊ ನಿಮ್ಗೆ ಇದರಲ್ಲಿ 100% 26 ಮಾರ್ಕ್ಸ್ ಬರುತ್ತೆ. ಸೊ ನಿಮ್ಗೆ ಯಾರಿಗಾದ್ರೂ ಈ ನೋಟ್ಸ್ ಬೇಕು ಅಂದ್ರೆ ನೀವು ಕಾಮೆಂಟ್ ಬಾಕ್ಸ್ ಅಲ್ಲಿ ನೀವು ಕಮೆಂಟ್ ಹಾಕಿ, ಅದಕ್ಕೆ ನಾನು ರಿಪ್ಲೈ ಕೂಡ ಮಾಡ್ತೀನಿ. ಸೊ ನಿಮ್ಗೆ ನೋಟ್ಸ್ ಕೂಡ ನಾನು ಪ್ರೊವೈಡ್ ಮಾಡಿ ಕೊಡ್ತೀನಿ ಅಂತ ಹೇಳ್ತಾ, ಯಾರೆಲ್ಲ ನನ್ನ ಚಾನಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ಮುಂದಿನ ದಿನದಲ್ಲಿ ನಾನು 6 ಮಾರ್ಕ್ಸ್ ಮತ್ತೆ 12 ಮಾರ್ಕ್ಸ್ ಗೆ ಸಂಬಂಧಪಟ್ಟ ಹಾಗೆ ತುಂಬಾ ಈಸಿಯಾಗಿ ಕ್ವಶನ್ ಅನ್ನ ಸಾಲ್ವ್ ಮಾಡಿ ನಾನು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಎಲ್ಲರೂ ಕೂಡ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ವಿಡಿಯೋವನ್ನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.